ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಾಗ ಈ ಥರ ಖರ್ಚಾಗುತ್ತೆ. ಇವತ್ತೇ ನಮ್ದು ಹೈಯೆಸ್ಟ್ ಖರ್ಚಾಗಿರೋದು ಹತ್ತತ್ರ 30,000 ರಿಂದ 40,000 ಖರ್ಚಾಯಿತು ಇವತ್ತು ಒಂದೇ ದಿನದಲ್ಲಿ. ಮಾಡ್ತಾಯಿದ್ದೀನಿ. ಒಳ್ಳೆ ಊತಾಗುತ್ತೆ. ಹೊಡಿ. ನಮಸ್ಕಾರ ಎಲ್ಲರಿಗೂ. 2ನೇ ವಿಡಿಯೋ 3ನೇ ದಿನ ದುಬೈನಲ್ಲಿ. ಇದು ಬೆಳಗ್ಗೆ ದುಬೈ ಫ್ರೇಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ನಮ್ಮ ರೂಮ್. ವೈರಂಗಲ್ ಹಾಲು, ಕಿಚನು, ಟಿ ವಿ. ಆ ಕಡೆ ಹೋದರೆ 2 ರೂಮ್ ಇದೆ. ಸೊ ಇದು ನಮ್ಮ ರೂಮು. ಇವಾಗ ವೆಯ್ಟ್ ಮಾಡ್ತಾಯಿದ್ವಿ. 3 ಗಂಟೆ ಟೈಮು. ಮಧ್ಯಾಹ್ನ ಕಾರ್ ಬರುತ್ತೆ, ಲ್ಯಾಂಡ್ ಕ್ರೂಸರ್ ಬರುತ್ತೆ. ಯಾವ್ದು ಬರುತ್ತೆ ಗೊತ್ತಿಲ್ಲ. ಒಂದು SUV ಬರುತ್ತೆ 4x4. ನಮ್ಮನ್ನ ಡೆಸರ್ಟ್ ಸಫಾರಿಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಸೊ ನಾವು ಸೇಮ್ ಕಾಸ್ಟ್ಯೂಮ್, ಸೇಮ್ ಡ್ರೆಸ್ ಬೆಳಗ್ಗೆ ಹಾಕೊಂಡಿದ್ದು. ಲೇಡೀಸ್ ಇಬ್ಬರು ಚೇಂಜ್ ಮಾಡ್ಕೊಂಡ್ರು, ಅಷ್ಟೂ ಚೇಂಜ್ ಮಾಡ್ಕೊಳ್ಳೋದೆ. ಸೊ ಈಗ ಹೋಗೋಣ. ಬಂದೋ ಕೆಳಗಡೆ ಫೋನ್ ಮಾಡಿದ ತಕ್ಷಣ ಓಡೋಗ್ಬೇಕು. ಸೊ ಇದು ನಮ್ಮ ಹೋಟೆಲ್ ಲಾಬಿ. ಕಾರ್ ಬಂದಿದೆ. ಅಷ್ಟವರೆಲ್ಲ ಕಾಯ್ತಿದ್ರು. ನಾನು ಸ್ವಲ್ಪ ಲೇಟ್ ಆಯಿತು. ಬಂತಾನ ಕರೆಕ್ಟಾಗಿ ಬಂದ್ಬಿಟ್ಟ. ಯಾವುದು? ಏನು ಲ್ಯಾಂಡ್ ಕ್ರೂಸರ್ ಅಂದೆ? ನಿಸ್ಸಾನ್ ಪ್ಯಾಟ್ರೋಲ್ ಬಂದಿದೆ. ನಿಸ್ಸಾನ್ ಪ್ಯಾಟ್ರೋಲ್ ಪ್ಲಾಟಿನಮ್. ಹಂಗೆ ಸೀನ್ ಚೇಂಜ್ ಆಗಿದ ತಕ್ಷಣ ಸಿಟಿಯಿಂದ ಮರಳುಗಾಡಿನ ಕಡೆಗೆ ಬಂದಿದ್ದೀವಿ. ಫುಲ್ಲು ಯಾವಾಗ ದಿಕ್ಕಿನಲ್ಲಿ ನೋಡಿದರೂ ಡೆಸರ್ಟ್, ಮರಳುಗಾಡು. ಯಾವ ಕಡೆ ನೋಡಿದರೂ ಮರಳುಗಾಡು. ಕಾರಲ್ಲಿ ಎಲ್ಲರೂ ಒಂದು ರೌಂಡ್ ನಿದ್ದೆ ಹೊಡಿತೀವಿ. ಅದೇ ಮುಂದೆ ಅರ್ಷ ಮುಂದೆ ಕೂತ್ಕೊಂಡು ನಿದ್ದೆ ಹೊಡಿತೀವಿ. ಟರ್ಕಿಟಬಲ್ ಏನಂತೆ? ಬ್ರೇಕಾ? ಅವ್ರ ಅಂಗಡಿ ಅಂತೆ. ಬಿಸ್ನೆಸ್ ಫಸ್ಟ್ ಆಫ್ ಆಲ್ ಗೊತ್ತಾಯ್ತು. ಬ್ರೇಕ್ ಕೊಡ್ತಾರೆ ಇಲ್ಲಿ. ಶಾಪಿಂಗ್ ಏನೋ ಮಾಡಿದ್ರೆ ಮಾಡಿ, ಸುಸು ಮಾಡಂಗಿದ್ರೆ ಮಾಡ್ಕೊಳ್ಳಿ. ಎಲ್ಲರೂ ತಲೆಗೆ ಕಟ್ಕೊಳಕ್ಕಿದ್ರೆ ಕಟ್ಕೊಳಕ್ಕೆ ತಗೊಳ್ಳಿ ಅಂತಿದ್ರೆ. ಯಾಕಂದರೆ ಅಲ್ಲೆಲ್ಲ ಬಿಸಿಲು, ಡೆಸರ್ಟ್ ಬಂದಿದ್ರೆ ಇರ್ತೀವಿ. ಸಕ್ಕ ಬಿಸಿಲು ಇರುತ್ತೆ. ಕಪ್ಪಿ ಗಿಪ್ಪಿ ತಲೆ ಕಟ್ಕೊಳೋಗಿದ್ರೆ ಮನೆಯಲ್ಲಾದ್ರೆ ಒಳ್ಳೇದು, ಇಲ್ಲಾಂದ್ರೆ ಇಲ್ಲಿ ತೊಗೊಬೋದು. ಅದಕ್ಕೆ ಬಂದು ಅರ್ಶಂಗೆ ಹಾಕ್ಸ್ತಾ ಇದ್ದೀವಿ. ಶಂಕರಲ್ಲ ಕಟ್ಟಿ ಡೆಮೋ ನೋಡ್ತಾ ಇದ್ದೀವಿ ಹೆಂಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ. ಫೈನಲ್ ಆಗಿ ಅಂಗಡಿಗೆ ಬಂದುಬಿಟ್ಟು ಅಲ್ಲಿ ಸುತ್ತಬಿಟ್ಟು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊತವ್ರೆ. 5 ಮ್ಯಾಗ್ನೆಟ್ಟು. ಮೇಡಮ್ ಅವರು ಚೌಕಾಸಿ ಮಾಡಿದ್ರು. 1 ಮ್ಯಾಗ್ನೆಟ್ಗೆ 10 ದಿರಾಮ್ ಅಂದರು. ಎಷ್ಟು ಕೊಟ್ಟೆ ನೀನು? 5ಕ್ಕೆ? ಹಾಂ, 5ಕ್ಕೆ 35 ದಿರಾಮ್ ಕೊಟ್ಟು. ಹೋಗ್ತಾ ಇದ್ದೀವಿ. ನಮ್ಮ ಒಂದು ಲ್ಯಾಂಡ್ ಕ್ರೂಸರ್ಸ್ಗಳು ಬರ್ತಾವೆ ಕ್ಲೀನಾಗಿ. ಅಲ್ಲಿ ಕಾಣಿಸ್ತೈತೆ ಗಾಡಿಗಳು. ಬರೋವರೆಗೂ ವೇಟ್ ಮಾಡ್ತಾರಣ್ಣ. ಎಸ್ ಬಂದ್ವಿ. ನಾವು ಜಾಗಕ್ಕೆ ಬಂದ್ವಿ. ಅಲ್ಲೆಲ್ಲ ಟ್ರ್ಯಾಕ್ ಎಲ್ಲ ಇದೆ. ಆಮೇಲೆ ಅಲ್ಲಿ ಕಾಣಿಸ್ತಯ್ಯ ಮೇಲೆ ಲ್ಯಾಂಡ್ ಕ್ರೂಸರ್ಗಳು ಎಲ್ಲ ನಿಂತವ್ರಲ್ಲ ಜನ. ATVಗಳು ಈ ಕಡೆ ಬಾರೆ. ಸೊ ಈ ಕಡೆ ಬಾರ ಐತಿ. ATVಗಳೆಲ್ಲ ಓಡಾಡ್ತಿರೋದು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ನೋಡಿದ್ರು ಬರೀ ಲ್ಯಾಂಡ್ ಕ್ರೂಸರ್ಗಳೇ. ಇಲ್ಲಿ ಜಾಸ್ತಿ ಅದೇ ಯೂಸ್ ಮಾಡೋದು ಸಫಾರಿಗೆ. ನಾವು ಅದರಲ್ಲೇ ಹೋಗೋದು ಅನ್ಸುತ್ತೆ. ಅವುಗಳು ನೋಡೋದು ATVಗಳು ಬೇಜಾನು. ಅದು ಬಾಡಿಗೆ ಕೊಡ್ತಾರೆ. ATV ಎಲ್ಲ ಕಾರ್ಗಳದ್ದು ಏರ್ ತೆಗಿತಾ ಇರ್ತಾರೆ. ಸೊ ATVಗಳನ್ನ ಬಾಡಿಗೆ ಕೊಡ್ತಾರೆ. ಎತ್ಕೊಂಡು ಓಡಾಡಿಸ್ಬೋದು. ಇಲ್ಲೆಲ್ಲ ನೋಡಿ ಎಲ್ಲ ಓಡಾಡ್ತಾರೆ. ಸೊ ಈಗ ನಾವು ಬಂದಿದ್ದೀವಿ. ನಮ್ಮ ಕ್ಯಾಂಪು ಸ್ಟಾರ್ಟ್ ಆಗೋದು ಒಂದು 6:30ಗೆ. ಇವಾಗ 4:15 ಟೈಮ್. ಇನ್ನೂ 2 ಅವರ್ ಟೈಮ್ ಇದೆ. ಸೊ ನಮ್ಮದು ಗಾಡಿ ಏನು ಮಾಡ್ತಾರೆ ಡೂನ್ ಬ್ಯಾಶಿಂಗು. ಆ ಗಾಡಿ ಬರೋದು ಸ್ವಲ್ಪ ಇನ್ನೂ ಟೈಮ್ ಆಗುತ್ತೆ, 20 ನಿಮಿಷ. ಅಷ್ಟರಲ್ಲಿ ಬೇಕಾದ್ರೆ ರೆಂಟ್ ಮಾಡಿ ಓಡಿಸಿ ಅಂದರು ATVನ. ಅಲ್ಲಿ 4 ಜನ 4 ಸೀಟರ್ಸ್ ಇದೆ. ಮತ್ತು ಇಲ್ಲಿ 2 ಸೀಟರ್ಸ್ ಇದೆ. ಅಲ್ಲಿ 4 ಸೀಟರ್ಸ್ ಇದೆ. ಸೊ ಎಲ್ಲನೂ ನಾವೇ ಓಡಿಸ್ಬೇಕು. ಯಾರೂ ಜೊತೆಲಿ ಬರೋದಿಲ್ಲ. ಬರೀ ಗೈಡ್ ಮಾತ್ರ ಇನ್ನೊಂದು ಗಾಡಿನಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ನಾವು ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾನೆ. 35 ನಿಮಿಷ. ಸೊ ಅಲ್ಲಿ ಅಷ್ಟು ದೂರ
ಮಧ್ಯದವರೆಗೂ ಕರ್ಕೊಂಡೋಗಿ ಫೋಟೋಗಳೆಲ್ಲ ಇಡಿಸಿ ಕರ್ಕೊಂಡ್ಬರ್ತಾರೆ. ಸೊ ಇದು ಪ್ಯಾಕೇಜಸ್ಸು. ಡಬಲ್ ಡ್ರಾಫ್ಟ್ ಸಿಂಗಲ್ ಇದು ಡಬಲ್ 50 AD. ಇದು ಕಮ್ಮಿ, ಯಾಕಂದ್ರೆ ಇಲ್ಲಿ ಮಾತ್ರ ಓಡಾಡ. ಇದು 20 ಮಿನಿಟ್ಸ್ ಇನ್ಸೈಡ್ ಇದೆ, ಬೆಟ್ಟ ಏನೂ ಇಲ್ಲ, ಬೆಟ್ಟ ಓಡ ಇಲ್ಲ. ಓಕೆ ಓಕೆ. ಬೆಟ್ಟ ಆಚೆ ಹೋಯ್ತೀವಿ. ಚಿಕ್ಕ ಬಗ್ಗೀಸು 4 ಸೀಟರು, 2 ಸೀಟರು, 4 ಸೀಟರು. ಓಕೆ ಓಕೆ. ನೋಡು ನೀನೇ ಬರ್ತಿ ಯಾವ್ದಿನ ಅಂತ ಕ್ಯಾಲ್ಕುಲೇಟ್ ಮಾಡು. ಹಾಂ ಎಷ್ಟು? 2 ಗಾಡಿ 700 ಆಗುತ್ತೆ. 700 ಅಂದರೆ ಎಷ್ಟು ರೂಪಾಯಿ? 14,000. 15,000 ರೂಪಾಯಿ ನಮ್ಮ ಕಾಸಿಗೆ. ಈ ಗಾಡಿ ತೊಗೊಂಡ್ರೆ 2 ಗಾಡಿ ತೊಗೊಂಡು 4 ಜನ ಹೋಗಿ ಬರೋ ಥರ. ಅಂದರೆ ಔಟ್ಸೈಡು 30 ನಿಮಿಷ ಟೈಮು ಔಟ್ಸೈಡು. ಅಲ್ಲಿಂದ ಆಚೆ ಎಲ್ಲ ಕರ್ಕೊಂಡು ಹೋಗ್ತಾನೆ. ಆ ವೀಡಿಯೋ ಎಲ್ಲ ಅವರೇ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಹಾಂ ನೋಡಿ ಡಿಸೈಡ್ ಮಾಡು. ಬಿಡಿ ವರ್ಷ. ಸೊ ನಾವು 700 ದಿರಾಮ್ ಕೊಟ್ಬಿಟ್ಟು 2 ಗಾಡಿ ತೊಗೊತಾ ಇದ್ದೀವಿ. ಸೊ 30 ನಿಮಿಷ ನಮ್ಮದು ಟೈಮ್. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ರೆಕಾರ್ಡ್ ಮಾಡ್ತಾರೆ. ನಮ್ಮ ಕೈಲಿ ರೆಕಾರ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡೋಣ, ಎಲ್ಲ ಶಾರ್ಟ್ಸು ಎಕ್ಸ್ಟ್ರಾ ಶಾರ್ಟ್ಸಲ್ಲಿ ಬರುತ್ತೆ. ಅಷ್ಟೊಂದು ರೇಟ್ ಗಾಡಿ ಒಂದು ಬೇಗ ಮಾಡ್ತಾಯಿದ್ದೀನಿ. ಒಳಗೆ ಊತಾಗುತ್ತೆ. ಹೊಡಿ. ಬ್ಯಾಗ್ ಎತ್ಕೊಂಬ, ವಾಟರ್ ಬಾಟಲ್ ಎತ್ಕೊ. ಸೊ ಮುಗೀತು ನಮ್ಮದು 30 ಮಿನಿಟ್ಸ್ ರೈಡು ಮುಗಿಸ್ಕೊಂಡು ಅಲ್ಲೆಲ್ಲ ಫೋಟೋಗಳು ವೀಡಿಯೋಗಳು ತಗೊಂಡು ಈಗ ವಾಪಸ್ ಬಂದು ನಮ್ಮದು ಕಾರ್ ಬರಬೇಕು. ಕಾರ್ ಬಂದಮೇಲೆ ಅದರಲ್ಲಿ ಕರ್ಕೊಂಡು ಹೋಗ್ತಾನೆ. ಶೂ ಒಳಗಡೆ ಎಲ್ಲ ಹೋಗ್ಬಿಟ್ಟೈತೆ ಮುಳ್ಳು. ಮೊನ್ನೆ ಮುಖ ಎಲ್ಲ ಮಣ್ಣಾಗೈತೆ ನಮ್ಮದು. ಸೊ ಈಗ ಇಲ್ಲಿ ವೆಯ್ಟಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ಬರಬೇಕು. ಧೂಮ್ ಬ್ಯಾಶಿಂಗ್ ಹೋಗುತ್ತೆ. ಸೊ ನಮ್ಮ ಗಾಡಿ ಬಂದಿದೆ. ಅವನು ನಮ್ಮ ಡ್ರೈವರು ಅಲ್ಲಿ ಕಾಯ್ತಾವನೆ ನಮಗೋಸ್ಕರ. ಹೋಗ್ತಾ ಇದೀವಿ. ಇಲ್ಲಿ ಜ್ಯೂಸು ಗೀಸು ಕಬ್ಬಿನ ಹಾಲೆಲ್ಲ ಸಿಗುತ್ತೆ ಕುಡ್ಕೊಂಡು. ಯಾವ ಒಂದು 100 ರೂಪಾಯಿ. ಹಾವು ಒಂದು 100 ರೂಪಾಯಿ ಏನಕ್ಕೆ? ಇದು ಏನಾಯ್ತು ಇವಾಗ ಪ್ರೈಸಲ್ಲಿ ಅಲ್ಲ, ಅದು 700 ರೂಪಾಯಿ ಹೇಳಿದ್ವಾ? ಅದು ಬರೀ 30 ನಿಮಿಷ ಹಿಂಗೆ ಹೋಗಿ ಬರೋಕ್ಕಾ? ಇವೊಂದು ಪ್ಯಾಕೇಜ್ ನಾವು ಕೊಟ್ಟಿರೋದು 600 ದಿನ ಇವನು ಕೊಟ್ಟಿರೋದು. ಅದ್ರಲ್ಲಿ ಏನು ಅಂದರೆ ಪಿಕಪ್ಪು, ಡ್ರಾಪು, ಫುಡ್ಡು, ಅಲ್ಲಿ ಈವೆಂಟು ಎಲ್ಲ ಸೇರಿ ಹೋಲ್ಸೇಲಾಗಿ. ಬಟ್ ಈ ಥರ ತುಂಬ ಕಡೆ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಾಗ ಈ ಥರ ಖರ್ಚಾಗುತ್ತೆ. ಇವತ್ತೇ ನಮ್ಮದು ಹೈಯೆಸ್ಟ್ ಖರ್ಚಾಗಿರೋದು. ಹತ್ತಿರ 30,000 ರಿಂದ 40,000 ಖರ್ಚಾಯಿತು ಇವತ್ತು ಒಂದೇ ದಿನದಲ್ಲಿ. ಅಚ್ಚಾ ಮುಂದೆ ಕೂತ್ಕೊಂಬಿಡು. हाँ मैं इधर ही वेट कर रहा हूँ, इधर लेकर आता हूँ। ಹತ್ತು ರೀತಿ ಇರೀ ಅವ್ರು ಹೋಗ್ಲಿ. ಇಳಿಯಮ್ಮ, ಶಕ್ತಿ ಬಿಟ್ಟು ಇಳಿಯಮ್ಮ. ನೋಡಿ ಹಾಕೊಳ್ಳಿ, ಏನು ಮಾಡ್ತೀರಾ?
seat Please, belt. everyone hold this road. Oh, No need it is seat an- belts. Nobody hold for this one. ಓಕೆ ಎಲ್ಲ ಮೇಲೆ ಇಟ್ಕೊಬೇಕು. ಮೇಲೆ ಇಟ್ಕೋ. ಅದು ಇಟ್ಕೊಂಬಾರ್ದಂತೆ, ಇಟ್ಕೋಬಾರ್ದಂತೆ. ಸೈಡ್ ಇಟ್ಕೊಂಬಾರ್ದಂತೆ, ಮೇಲ್ಗಡೆ ಮಾತ್ರ ಇಟ್ಕೊಬೇಕಂತ. ಇದು ವೈಡನಿಗೆಲ್ಲ ಹಾಕ್ತೀನಿ. 10,000 ಬೇಲ್. ಎರಡು ಕೈ ಇಟ್ಕೊಂಬಿಡೋದು ಮೇಲೆ. ವೈಡಂಕಲ್ ಹಾಕೊಂಡು ವರ್ಷ. ಕಣ್ಬಿಡಕ್ಕಾಯ್ತಲ್ಲ. ಅಯ್ಯಯ್ಯೋ, ಇಲ್ಲಿ ನೋಡಕ್ಕಾಯ್ತಲ್ಲ, ಇಲ್ಲಿ ಲೆಫ್ಟಲ್ಲಿ ನೋಡು, ತಲೆ ಸುತ್ತ ಇದೆ. ಅಶಾಯಿಲ್ ಬೇಡ ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಹಿಂಗೆ ತರದಿ ನನ್ನ ಸ್ಪೆಕ್ಸ್ ಹೋಗಿ ಅಮ್ಮ ದೇವ್ರ ಕಲೀಜ ಬುಟ್ಟಿಲ್ಲ ಬರೋದು ಆಚೆ ಒಂದು ಬಾಕಿ ಎಲ್ಲ ಅವರು ಇಬ್ರು ತೋರ
ನಿನ್ನ ಹೆಂಡತಿ ಎಗ್ರೀಸ್ ನೇನ್ ಮೇಲೆ ಕೂತ್ಕೊಂಡು ಹೌದಾ ಬಿಟ್ಬಿಟ್ಟ ಗೊತ್ತಾ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಮಾರ್ಕಾ ಕತ್ತಿ ಕಟ್ಬಿಡ್ತಾಳೆ ಹಿಂದೆ ಎಗ್ರಿ ಹೆಂಗ್ ಇದು ಗೊತ್ತಾ ನನ್ನ ಬಿಟ್ಬಿಟ್ರೆ ಅಲ್ಲಾಡ್ತಾನೆ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಕೂತ್ಕೊಂಡಿದ್ದೀನಿ ಒಬ್ರೇ. ಮೇಲೆ ಎಗ್ರೋದು ಬೀಳೋದು. ಅಯ್ಯೋ ವಿಡಿಯೋ ಅಂತ ಹೇಗೆ ಬಂದ್ರೆ ಗೊತ್ತಿಲ್ಲ ಅದಕ್ಕೆ ನಂದೊಂದು ಅಲ್ಲಾಡ್ತಾನೆ ಇತ್ತು. ಬಟ್ ಆಚೆಯಿಂದ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ಅಲ್ಲಿ ನಾವು ಹೋಗಿದ್ದಾಗ ರೆಕಾರ್ಡ್ ಮಾಡ್ಬೇಕಾಗಿತ್ತು ಆಚೆಯಿಂದ ಹೆಂಗ್ ಕಾಣಿಸುತ್ತೆ ಅಂತ. ಒಳಗಡೆ ಮಾತ್ರ ಅದೇ ನನ್ನ ಇವಳು ಹೇಳಲ್ಲ, ಪೋಟಿ ಕಲೀಜ ಎಲ್ಲ ತಿರುಗಿಬಿಟ್ರೆ ಹೊಟ್ಟೆಲ್ಲ ತಿರ್ಗಾಡ್ತಾರೆ.